Do you know about Santosh Trophy? It is a senior national level football tournament started in the year 1941. Karnataka, back then Mysore state, won their first Santosh Trophy title in the year 1946. Karnataka was country's favorite after Bengal because of their legendary performance. Mysore state also won their title in the year 1969 under the captainship of Venkat Ramulu. He is now 81 old and he is with us. Come, let's talk to him. ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹಾಂ ಸರ್. ಗಿವಿಂಗ್ ದಟ್ ಥ್ಯಾಂಕ್ ಯು ಸರ್, ಟೈಮ್ ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು ನಿಮ್ಮ ಸರ್. ಟೈಮ್ ಕೊಟ್ಟಿದ್ದೀರಾ ನಮಗೆ. ಅವಾಗಿನ ಕಾಲದಲ್ಲಿ ನೋಡಿದ್ರೆ ಕರ್ನಾಟಕನೇ ಜಾಸ್ತಿ ಗೆದ್ದಿರೋದು ಸರ್, ಸಂತೋಷ್ ಟ್ರೋಫಿ. ಕರ್ನಾಟಕ ಈಗ ಮೈಸೂರು ಸ್ಟೇಟ್ ಅವಾಗ. ಹಾ, ನಾನು ಸ್ವಲ್ಪ ಮೈಸೂರು ರಿಸರ್ಚ್ ಮಾಡಿದೆ ಇವತ್ತು. ಬೆಂಗಾಲ್ನವರು ಇಂಪ್ರೂವ್ ಮಾಡ್ಕೊಂಡಿದ್ದು, ನಮ್ಮ ಪ್ಲೇಯರ್ಗಳೋಗಿ ಅಲ್ಲಿ ಆಡಿದ್ದು ಅವ್ರು ಇಂಪ್ರೂವ್ ಮಾಡ್ಕೊಂಡಿದ್ದು. ಎಂಥ ಪ್ಲೇಯರ್ಗಳು! ಇವರು ನಮ್ಮ ಷಣ್ಮುಗಮ್ ಅಂತೆ, ವರದರಾಜ್ ಜೊತೆ ಗೋಲ್ ಕೀಪರು, ಇನ್ನೊಂದು ಗೋಲ್ ಕೀಪರ್ ಅಂತೋನಿ ಅಂತೆ, ಲೆಫ್ಟ್ ಔಟ್ ಅಂತೋನಿ ಅಂತ ಒಬ್ಬರು, ರಾಮನ್ ಅಂತ, ಅವ್ರ ಬೇಳೆ ರಾಮನ್ ಅಂತ ಅವರೆಲ್ಲ ಒಂದು ಕಾಲಿನಲ್ಲಿ 3-4 ಜನಕ್ಕೆ ಹಿಂಗೆ ಹಾಕೋರು. ಸ್ಲೋ ಪ್ಲೇಯರ್ಗಳು ಅವಾಗ. ಸರ್, ಇದು ನಾವು ನೀವು ಸಿಕ್ಕಾಪಟ್ಟೆ ಮಾತಾಡೋದಿದೆ ಇವತ್ತು. ನೀವು ಸಂತೋಷ್ ಟ್ರೋಫಿ ಬಗ್ಗೆ ಹೇಳಬೇಕು, KSF ನಿಮ್ಮ ಫ್ರೆಂಡ್ಸ್ ಬಗ್ಗೆ ಎಲ್ಲ ಮಾತಾಡಬೇಕಾಗತ್ತೆ. ಹೌ ಡಿಡ್ ಯು ಸ್ಟಾರ್ಟ್ ಸರ್? ಹೆಂಗ್ ಸ್ಟಾರ್ಟ್ ಆಯ್ತು? ಎಷ್ಟನೇ ಕ್ಲಾಸಲ್ಲಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಹೆಂಗೆ ಸ್ಟಾರ್ಟ್ ಆಯ್ತು ಫುಟ್ಬಾಲ್ ಜರ್ನಿ? ನಾನು ಬಂದು ಕ್ಲಾಸ್ ಓದೋವಾಗ ರೈಲ್ವೆ ಕ್ವಾರ್ಟರ್ಸ್ನಲ್ಲಿ ಇತ್ತಲ್ಲಿ. ಓಕೆ, ನೀವು ಎಷ್ಟನೇ ಕ್ಲಾಸ್ ಇದ್ರಿ ಸರ್ ಅವಾಗ? ನಾನು 3ನೇ-4ನೇದು ಓದಿರೋದು. ಓಕೆ, ನಾನು ಓದಿರೋವಾಗ ಬರೆಯೋವಾಗ ಅದನ್ನು ಬರೆಯೋವಾಗ ಸರಿಯಾಗಿ ಬರಲ್ಲ, ಇಲ್ಲ ಓಡಿಯೋರು. ಅದನ್ನು ನೋಡಿಬಿಟ್ಟು ನಾನು ಬಿಟ್ಬಿಟ್ಟೆ. ಆಮೇಲೆ ತಿರ್ಗಾ ಇನ್ನೊಂದು ಬೆನ್ನಿ ಮಿಲ್ ಹತ್ರ ಒಂದು ಇದಿತ್ತು ಕ್ಲಾಸ್, ಅದನ್ನೇ ಅಲ್ಲಿ ಹೋಗಿ ಸೇರಿಕೊಂಡೆ. ಸೇರ್ಕೊಂಡ್ಮೇಲೆ ಈ ಫುಟ್ಬಾಲ್ ಅಲ್ಲಿ ಸ್ಕೂಲ್ನಲ್ಲಿ ಆಡ್ತಾರೆ ನೋಡಿ, ಅಲ್ಲಿ ಆಡೋದ್ರಲ್ಲಿ ಶುರು ಮಾಡಿಬಿಟ್ಟೆ. ಅಲ್ಲಿ ಆಡೋದ್ರಲ್ಲಿ ನೋಡಿದ್ರೆ ನಾನು ಚೆನ್ನಾಗಿ ಆಡೋದು ಗೊತ್ತಾಯ್ತು ಅವ್ರಿಗೆ. ಆಮೇಲೆ ಆ ಸ್ಕೂಲ್ನಲ್ಲಿ ಕರೆದೋದು ಆಡಿಸೋದು, ಈ ಸ್ಕೂಲ್ನಲ್ಲಿ ಕರೆದು ಆಡಿಸೋದು, ಅವರು ಆಡಿಸೋದು. ಈ ಅವಾಗ ಪಪ್ಪನ್ ಮಿಟ್ಟಿತ್ತು ಸರ್, ಈ ಚಂದ್ರ ಇದ್ದನು ಚಂದ್ರ, ಹಂಗಿರೋ ಪಪ್ಪನ್ ಮಿಟ್ಟು ಬರ್ತಾಯಿತ್ತು, ಅದೊಂದೊಂದು ಕೊಡೋರು. ಚೆನ್ನಾಗಿ ಆಡಿದ್ರೆ ಎಲ್ರಿಗೂ ಅದನ್ನೇ ನಾವು, ಅದೇ ದೊಡ್ಡದು ನಮ್ಗೆ ಆವಾಗ. ಹಂಗಾಯ್ತು. ಆಮೇಲೆ ನನಗೆ ಅಲ್ಲಿ ಓಡಿಯೋದು ಶುರು ಮಾಡಿಬಿಟ್ಟು ಅನ್ಸತ್ತೆ, ಬಂದುಬಿಟ್ಟೆ. ಬಂದಮೇಲೆ ನಾನು ಆವಾಗ 4 ಡಿವಿಷನ್ ಇತ್ತು. A ಡಿವಿಷನು, B ಡಿವಿಷನು, C ಡಿವಿಷನು, D ಡಿವಿಷನು. ಓಕೆ, D ಡಿವಿಷನ್ ಬಂದು ಆ ಕಾಲದಲ್ಲಿ ಆಡಿರೋ ಕಾಲದಲ್ಲಿ 52-53 ಅವಾಗ ನಮ್ಮ ಬ್ರದರ್ ಅವಾಗ ಆಡ್ತಾ ಇದ್ದಾರೆ. ಇವಾಗ ಸೂಪರ್ ಡಿವಿಷನ್ ಆಡೋಲ್ಲ, ಕ್ವಾಲಿಟಿ ಅಂಥ ಪ್ಲೇಯರ್ಗಳು. ಆಮೇಲೆ ಅದು ಆಡಿದವಾಗ ನಮ್ಮ ಬ್ರದರ್ ಏನು ಮಾಡಿಬಿಟ್ಟು, ಒಳ್ಳೆ ಪ್ಲೇಯರ್ ಅವರು. ನಾನು ಅವ್ರು ಆಡೋದು ನೋಡಿದ್ರೆ ನನಗೆ ಭಾಳ ಸಂತೋಷ. ಅವ್ರ ಹೆಸರು ಸರ್? ಅವರು ವೆಂಕಟರಾಮುಡು, ನಾವು ತೆಲುಗಿನವರಲ್ವಾ, ವೆಂಕಟರಾಮುಡು. ನನ್ನ ಹೆಸರು ವೆಂಕಟರಾಮುಡು. ಓಕೆ, ನಾವು ಇಬ್ಬರದ್ದು ಒಂದು ಸತಿ ಏನಾಯ್ತಂದರೆ, ಕಾಮೆಂಟ್ರಿನಲ್ಲಿ ವೆಂಕಟರಾಮುಲ ಒಬ್ಬನೇ ಅಂತ ತಿಳ್ಕೊಂಡಿದ್ದಾರೆ ಅವರು. ಆಮೇಲೆ ಏನಾಯ್ತು, ಏನು ವೆಂಕಟರಾಮುಲು ಅಂತ ಇದ್ದಿದೆ, ಕಾಮೆಂಟ್ರಿ ಓದೋಗೋನಾಗವಲ್ಲ, ಲಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾನೇಜರ್ನ ಕರೆದು, ಏನು ಹಿಂಗಿದೆ ಶಾರ್ಟಾಗಿ ಬರ್ಕೊಡು. ಅವ್ರಿಗೆ ಸ್ವಲ್ಪ ಗೊತ್ತಿತ್ತು, ರಾಮುಡು ಜೂನಿಯರು, ಸೀನಿಯರ್ ರಾಮುಡು, ಜೂನಿಯರ್ ರಾಮುಡು. ಅವ್ರು ಹಂಗಂದ್ರೆ ನಿಮ್ಮ ಅಣ್ಣನೇನಾ? ನಾನೇ ಸ್ವಂತ. ಶಿವಾಜಿನಗರ ಹತ್ರ ಇದ್ದಾರೆ ಅವ್ರು ಇವಾಗ? ಇಲ್ಲ, ಇವಾಗ ಶಾಂತಿನಗರದಲ್ಲಿದ್ದಾರೆ. 93 ಇವುಗಳು ನಡೀತಾನೆ, ಸೈಕಲ್ ಹೊಡಿತಾರೆ. ಒಳ್ಳೆ ಪ್ಲೇಯರ್, ಸ್ಲೋ ಪ್ಲೇಯರು. ಒಂದು ಮ್ಯಾಚ್ನಲ್ಲಿ ಒಬ್ರಿಗಾನು ಕಾಲು ಸಂದ್ಲ ಹಾಕ್ಬಿಡ್ತಾರೆ. ಅವ್ರು ಬರ್ತಾರೆ ನೋಡಿ, ಸ್ಪೀಡಾಗೆ ಒಳಗೆ ಹಿಡಿಯೋದಂತ. ಇವರು ಸ್ಲೋ ಪ್ಲೇಯರು, ಹಂಗೆ ಅನ್ನೋದು ಕಾಲು ಸಂದ್ಲ ಹಾಕ್ಬಿಡೋದು. ಜಿಲೇಬಿ ರಾಮ್ಡು ನನ್ನ ಮಗನೇ, ಜಿಲೇಬಿ ಮಾಡ್ತೀಯನೋ ಅನ್ನೋದು ಪಬ್ಲಿಕ್ ಅಲ್ಲ. ನಾನು ರೈಲ್ವೆ ಮೇಲೆ ಇರೋವಾಗ ರೈಲ್ವೆ ಬಿಟ್ಟು ಹೋದ್ನಲ್ಲ, ಈಗಿನಲ್ಲಿ ರೈಲ್ವೆನಲ್ಲಿ ಆಡ್ಬೇಕು ನಾನು ಎಲ್ಲಾಡಿಂದ. ನಮ್ಮನ್ನ ಪ್ಲೇಯರ್ ನಾನು ಅವರಿಬ್ಬರು ನಾವು ಇದಾಗ್ದಾಗ ನಾನು ಬಾಲ್ಗಿಲ್ಲ ನಮ್ಮನ್ನ ಹತ್ರ ಕಿತ್ಕೊಂಡೋಗಿದ್ದೆ. ನನ್ನ ಮಗನೇ, ನಿಮ್ಮನ್ನ ಹತ್ರ ಬಾಲ್ ತಗೊತೀನೋ, ನನ್ನ ಮಗನೇ, ಇವಾಗ ಬಂದು ಅವನು ಎಂಥ ಪ್ಲೇಯರ್ ಅವನು, ಹಿಂಗೆ ಬೈಯೋರು. ಆ ಫುಟ್ಬಾಲೇ ಇಲ್ಲ ಸರ್ ಈಗ. ಆಮೇಲೆ ಸರ್ ಸ್ಕೂಲಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿ ಬಂದುಬಿಟ್ಟೆ ಸರ್. ಆಮೇಲೆ ಹೈಸ್ಕೂಲ್ ಹೋಗಿದೆ, ಅಲ್ಲಿನೂ ಸ್ವಲ್ಪ ದಿವಸ ಇದ್ದು. ಯಾವ ಸ್ಕೂಲ್ ಸರ್ ಓದಿದ್ದೆ ನೀವು? ಅದು ನನ್ನ ಹತ್ರ ಕೊಡ್ತೀನಿ ಸರ್, ಆಮೇಲೆ ಅಲ್ಲಿ ಬಂದುಬಿಟ್ಟೆ. ಆಮೇಲೆ ರೈಲ್ವೆ ಗ್ರೌಂಡ್ನಲ್ಲಿ ಮಾತ್ರ ಯುರೋಪಿಯನ್ ಪ್ಲೇಯರ್ ಬಂದು ಆಡ್ತಾಯಿದ್ರು. ಆರ್ಮಿ 52 ನೀವು 10th ಅಲ್ಲಿ ಇದ್ರ ಅವಾಗ? 53-54ನಲ್ಲಿ. ನೀವು ಹುಟ್ಟಿದ್ದು ಸರ್? ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇ. ಏಜ್, ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ 5/3/1945.
45. ಸೊ 55 ಹೇಳ್ತಿದ್ರಿ ಈಗ. ಆಮೇಲೆ ಯುರೋಪಿಯನ್ ರಾಡೋ ನೋಡ್ಬೇಕಂತ ಆಸೆ. ಅವರು 4-5 ಜನ ಬೂಟ್ ಹಾಕ್ತಾಯಿದ್ರು, ಮಿಕ್ಕಿರೋಲ್ಲ ಬೇರ್ಬುಟ್ಟೇನೆ. ರೈಲ್ವೆ ಪ್ಲೇಯರ್ ಎಲ್ಲ ಬೇರ್ಬುಟ್ಟೇನೆ ರೈಲ್ವೆನಲ್ಲಿ. ರೈಲ್ವೆ ವರ್ಕರ್ಸ್ ಎಲ್ಲ ಬಂದು ನೋಡೋರು. ಆವಾಗ ಬಾಲ್ ಹೊರಗಡೆ ಹೋದ್ರೆ ನಾನೇ ಓಡ್ ಹೋಗೋದು, ತಳ್ಕೊಂಡು ಬರೋದು. ಅದೇ ಕ್ಯಾರಿ ಮಾಡ್ತಾ ಮಾಡ್ತಾ ಬಂದ್ಕೊಂಡು ಬರೋದು. ಅಲ್ಲಿ ವಿ ಆರ್ ನಾಯ್ಡು ಅಂತ ಸೆಕ್ರೆಟ್ರಿ ಇದ್ದರು, ಅವರು ಚೇರ್ ಹಾಕ್ಕೊಂಡು ನೋಡೋರು ನಾನು ಬಾಲ್ ಕ್ಯಾರಿ ಮಾಡೋದನ್ನೆಲ್ಲ. ನನಗೆ ಗೊತ್ತಿಲ್ಲ, ಹೆಂಗೋ ನಾನು ಇಷ್ಟಕ್ಕೆ ತೊಗೊಂಡು ಬಂದಿದ್ದೀನಿ. 6 ತಿಂಗಳು ಅಬ್ಸರ್ವ್ ಮಾಡಿದ್ದಾರೆ. ಮಾಡಿ ಒಂದು ದಿವಸ ಕರೆದ್ರು, ಏನು ಎಲ್ಲಿರೋದು ನೀನು ಅಂತ. ಕ್ವಾರ್ಟರ್ಸ್ನಲ್ಲಿ ಸರ್, ನಮ್ಮ ಫಾದರ್ ಮೇಸ್ರಿ ಅಂತ ಹೇಳ್ತಾರೆ. ಫುಟ್ಬಾಲ್ ಆಡ್ತೀಯ ಅಂತಲ್ಲ. ಇಲ್ಲ ಸರ್, ನನ್ನ ಚಿಕ್ಕ ಹುಡುಗ, 16 ವರ್ಷ ಅವಾಗ, 16 ವಾರ ಆಗಿದೆ, ಇನ್ನು ಆಡೋಲ್ಲ ಸರ್ ಅಂತ ಹೇಳ್ದೆ. ಅವಾಗ ಯಾರು ನಿಮ್ಮ ಫುಟ್ಬಾಲ್ ಯಾರು ಆಡ್ತಾರೆ? ನಮ್ಮನ್ನ ಇದ್ದೇನೆ ಸರ್ ಅಂದರೆ, ಯಾರು ನಿಮ್ಮನ್ನ? ವೆಂಕಟರಾವ್ ಸರ್. ಏಯ್ ಬರೋ ಇಲ್ಲಿ, ನಿಮ್ಮ ತಮ್ಮನೇ ನೀವನು ಅಂತ ಹೇಳ್ದೆ. ಹೌದು ಸರ್ ಅಂತ ಹೇಳ್ದೆ. ಸರಿ, ನೆಕ್ಸ್ಟ್ ಇಯರ್ ನನ್ನ ಕಳಿಸ್ಬಿಟ್ಟು ಹೋಗಿ, ನೀನು ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಹೇಳಿದೆ, ನೆಕ್ಸ್ಟ್ ಇಯರ್ ನೀನು ತಗೊಳ್ಳಿ ನಿಮ್ಮ ತಮ್ಮನ್ನ. ಅವಾಗ 17 ಆಗಿತ್ತೆ. 17 ಆಗಿದ್ಮೇಲೆ ನಾವು ಕೆಲಸ ಕೊಡಬೇಕು, 18ಗೆ ಕೊಡೋದು. ಹೆಂಗಾದ್ರೂ ಮಾಡಿ ಸರ್ಟಿಫಿಕೇಟ್ ಇಲ್ದಂಗೆ ಆಗ್ಬಿಟ್ಟು, ಅವಾಗೆಲ್ಲ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ಹೌದು. ಹಂಗಾಗಿ ಆಗದ. ಫಸ್ಟ್ ಬ್ಯಾಂಗ್ಳೂರು ಮುಸ್ಲಿಂ ಮೇಲೆ ನನ್ನ ಹಾಕಿದ್ರು. ಓ, ಬೆಂಗಳೂರು ಮುಸ್ಲಿಮ್ಸ್ ಹಳೆ ಟೀಮಾ ಸರ್? ಸರ್, ಅದು ರೋವರ್ಸ್ ಎತ್ತಿದ್ರು ಟೀಮ್ ಸರ್. ಹೌದಾ? ಇವಾಗೂ ಇದೆ ಸರ್ ಅದು? ಇಲ್ಲ ಸರ್, ಎಲ್ಲ ಟೀಮ್ ಅಲ್ಲೇ ಟೀಮ್ಗಳೆಲ್ಲ ಹೋಯ್ತು ಸರ್. ಇಲ್ಲ, ಬೆಂಗಳೂರು ಮುಸ್ಲಿಮ್ಸ್ ಒಂದು ಟೀಮ್ ಇದೆ, ಆದರೆ ಸಿ ಡಿವಿಷನ್ ಆಡ್ತಿದ್ದಾರೆ. ಬ್ಯಾಂಗ್ಳೂರು ಮುಸ್ಲಿಮು, ಸ್ಪೋರ್ಟಿಂಗು, ಡ್ರ್ಯಾಗನ್ಸು, HL ಒಂದೇ ಇದ್ದಿದ್ದು. IT ಇಲ್ಲ, ಬೆಲ್ ಇಲ್ಲ, AG ವರ್ಸ್ ಇಲ್ಲ, ಯಾವುದೂ ಇಲ್ಲ. ರೈಲ್ವೆ ಟೀಮ್ ಒಂದು 8 ಟೀಮ್ ಇತ್ತು. LRDನೂ ಅವಾಗ ಇಲ್ಲ. ಮತ್ತು ನೀವು ಅಂತೆ ಸ್ವಲ್ಪ ಆಡ್ಕೊಂಡಿದ್ರು, ಅಪ್ ಟಾಪ್ ಇಲ್ಲ. 61ನಲ್ಲಿ ಒಬ್ಬ ಬ್ರಿಗೇಡಿಯರ್ ಬಂದರು. ಬ್ರಿಗೇಡಿಯರ್ ಬಂದು ಬೆಂಗಾಲಿದವನು. ಅವ್ನು ಬೆಂಗಾಲಿ ಅಂದರೆ ಅಲ್ಲಿರೋನು ಮ್ಯಾಚ್ಗಳು ನೋಡಿದ್ರೆ ಭಾಳ ಇಂಟ್ರೆಸ್ಟ್ ಅವನಿಗೆ. ಎಲ್ಲಿ ಪೇಪರ್ನಲ್ಲಿ ಬರುತ್ತೆ ಹೆಸರುಗಳು, ಅವನ್ನ ಕರ್ಕೊಂಡು ಬನ್ನಿ, ಹೈಯರ್ ಪೋಸ್ಟ್ ಕೊಡ್ತೀನಿ. ನಾವು ಓದಿಲ್ಲ, ನಾನು ರಾಮ್ಡು ಅಂದರೆ ಕರ್ಕೊಂಡು ಬಂದ್ಬಿಟ್ಟು 4 ಜನ ಬಂದುಬಿಟ್ಟು ವ್ಯಾನ್ ತಗೊಂಡು, ಮಿಲ್ಟ್ರಿ ವ್ಯಾನು. ಮನೆಗೆ ಬಂದರೆ ಎಲ್ಲರೂ ಏನಪ್ಪ ಕಲ್ತಾನೆ ಏನೋ ಮಾಡಿದ್ರು, ಪೊಲೀಸ್ನವ್ರು ಬಂದಿದ್ದಾರೆ, ಇಲ್ಲೆಲ್ಲ ಇರೋರಲ್ಲ ಅವರು. ನಾನು ಅವಾಗ 7th ಆಡಿಗೆ ಕೇರಳಕ್ಕೆ ಹೋಗಿದ್ದೀನಿ. 7th ಮೋಸ್ಟ್ ಜನ ಹೋಗಿದ್ದರೆ, ನಮ್ಮನ್ನ ಎಲ್ಲ ಊರಿಗೆ ಹೋಗಿದ್ದಾನೆ, ಬರ್ತಾರೆ ಸರ್. ನಮ್ಮನ್ನ ಜೊತೆ ಪ್ಲೇಯರ್ಗಳೇ ಅವರೆಲ್ಲ ಬಂದಿರೋರು. 2-3 ದಿವಸ ಆಗುತ್ತೆ ಅಂತ ಹೇಳಿದೆ. ನಾನು ಬಂದೆ. ಈ ಥರ ಬಂದಿದ್ರು ಕಣೋ, ಎಲ್ಲಾಡಿಗೆ ಹೋಗ್ತೀವಿ ಅಂತ ಹೇಳ್ದ. ಯಾಕಪ್ಪ, ರೈಲ್ವೆನಲ್ಲೇ ಇದ್ದೀವಿ, ರೈಲ್ವೆನಲ್ಲಿ ಹಂಗೆ ಹೋದು ಹಿಂಗೆ ಬರೋದು. ಸೊ ನೀವು ರೈಲ್ವೆಲಿ ಅಪಾಯಿಂಟ್ ಆಗಿದ್ರಿ? ಆಗಿದ್ದೀನಿ. 16 ಇಯರ್ಸ್ಗೆ ಅಪಾಯಿಂಟ್ ಆಗಿದ್ರಿ? 17 ಇಯರ್ಸ್ ಆಯ್ತಾಗ. ಇದೆಲ್ಲ ನೋಡ್ಕೊಂಡಿದ್ದೀನಲ್ಲ, ಒಂದು ವರ್ಷ ಹಂಗಲ್ಲ. ಇನ್ನು 3 ತಿಂಗಳು 4 ತಿಂಗಳು 18 ಬರಲಿಲ್ಲ. ಆವಾಗ ಏನು ಮಾಡಿದೆ, ಇವರಲ್ಲೇ ಇರೋವಾಗ ನಾನು ಒಂದು ಐಡಿಯಾ ಮಾಡಿದೆ. ಏನಂತ, ಇವಾಗ ನಾನು ರೈಲ್ವೆಗೆ ಆಡ್ತಾಯಿದ್ದೀನಿ. ರೈಲ್ವೆಗೆ ಆಡ್ತಾ ಇರೋದ್ರಿಂದ ನಾನು ಯಾವಾಗಲಾದ್ರೂ ಮನೆಗೆ ಹೋಗೋ ಬರ್ಬೋದು. ಡಿಫೆನ್ಸ್ಗೆ ಹೋಗಿದ್ರೆ ಒಳಗಡೆ ಇರಬೇಕು. ಹೌದು, ಅದನ್ನು ಯೋಚನೆ ಮಾಡಿದೆ. ನಮ್ಮ ಬ್ರದರ್ ಹೇಳ್ದೆ, ನಿನ್ನ ಇಷ್ಟ ಏನೋ ಅಂತ ಹೇಳಿದೆ. ನಿಮ್ಮ ಇಷ್ಟ ಏನೋ ಅಂತ ಕೇಳಿದೆ. ರೈಲ್ವೆನೆಲ್ಲ ಇದ್ಬಿಡಿ, ಯಾಕೆ ಅಲ್ಲೋಗಿ ಹಾಗಂದ್ರು. ಆವಾಗ ಒಳ್ಳೆ ಟೀಮ್ ಇತ್ತು LRD. ನನಗೇನು ಮನಸ್ಸು ಒಪ್ಪಲಿಲ್ಲ. ಪ್ರಮೋಷನ್ ಕೇಳಿದೆ, ಅದಕ್ಕೆ ಮೊದಲು 1-2 ತಿಂಗಳು ಪ್ರಮೋಷನ್ ಕೇಳಿದೆ. ನಂದು ಆಡ್ತಾ ಇರೋ ಫೋಟೋಗಳು ಬರ್ತಾಯಿದ್ದೆ ಆವಾಗಲೇ. ರೈಲ್ವೆನಲ್ಲಿ ಯಾರು ನೋಡಿದ್ರೆ, ಯಾರೋ ಹುಡುಗ ಇವನು ರೈಲ್ವೆನಲ್ಲಿ ಆಡ್ತಾ ಇದ್ದಾನೆ ಅಂತಾರೆ. ನಮ್ಮನ್ನ ಲೋಕೋ ಶೆಡ್ನಲ್ಲಿ ಸ್ಟೀಮ್ ಇಂಜಿನಲ್ಲಿ ಮಾಡೋರು. ನಾನು ಮೆಕ್ಯಾನಿಕಲ್ದಲ್ಲಿ ಬೋಗಿಗಿಲಿದ್ದೆ ನೋಡಿ, ಅದು ನಂದು. ವೀಲಿಗಿಲ್ ಇದಾಗ ಚೇಂಜ್ ಮಾಡೋದು. ಆವಾಗ ಇರೋವಾಗ ಅವಾಗೇನಾಯಿತು, ಈ ನಮ್ಮನ್ನು ಡಿಸೈಡ್ ಮಾಡಿಬಿಟ್ಟ, ನಿನ್ನಿಷ್ಟಿಗೆ ಬಿಟ್ಟಿದ್ದೀವಿ ನಾವು, ನಿನ್ನಿಷ್ಟ ಅಂತ. ಸರಿ, ಅಲ್ಲಿಗೆ ಹೋಗ್ತೀನಪ್ಪ ನೋಡೋಣ ಅಂತ ಹೋಗಿ. ಇಬ್ಬರು ಬೆಳಗ್ಗೆ ಹೋಗ್ದೆ, ಬರೆಯಲ್ಲಿದ್ದರು, ಹೋದೆ. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಎಲ್ಲ ಪ್ಲೇಯರ್ಗಳು. ಗ್ರೌಂಡ್ ಒಳಗಡೆನೇ ಇದೆ, LRD ಗ್ರೌಂಡು. ಆಲ್ ಇಂಡಿಯಾ ರೈಲ್ವೆ ಸ್ಟೇಷನ್ ಇದೆ ನೋಡಿ, ಕಾಂಪೌಂಡೆಲ್ಲ ನಮ್ಮದೇನೆ. LRD ಟವರ್ ನಮ್ಮದೇನೆ. ಆವಾಗ ಏನು ಮಾಡ್ದ, ಸ್ಪೋರ್ಟ್ಸ್ ಆಫೀಸ್ ಬಂದು ನೇಮಿಸ್ಕೊಂಡು ನೋಡ್ತಾ ಇದ್ದ. ಇವರೆಲ್ಲ ಪ್ಲೇಯರ್ಗಳೆಲ್ಲ ಬಂದಿದ್ರಲ್ಲ, ಸ್ವಲ್ಪ ನಿಲ್ಲಿಸ್ಬಿಟ್ಟು ಸ್ಪೋರ್ಟ್ಸ್ ಆಫೀಸ್ಗೆ ರೆಕಮೆಂಡ್ ಮಾಡಿದ್ರು. ಸರ್, ಈ ಹುಡುಗನೇ ನಮ್ಮ ತಗೊಳ್ಳೋದು ಬಂದಿದ್ದಾನೆ ಸರ್. ಅವ್ನು ಮಲಯಾಳಿದವನು. ಅವ್ನು ಬಂದು ತಮಿಳ್ನಲ್ಲಿ ಕೇಳ್ದ, ಏನಪ್ಪ ಚಿನ್ನ ಪೈನ ಇರ್ಕ್ರೇನಿ. ಯಾವ ಕ್ಲಬ್ ಸೆಲೆಕ್ಷನ್ಗೆ ಹೋಗಿದ್ದು ನೀವು? ಸೆಲೆಕ್ಷನ್ಗಿಲ್ಲ, ಕೆಲ್ಸಕ್ಕೆ ಹೋಗಿದ್ದೀನಿ. ಇದಕ್ಕೆ LRDಗೆ ಹೋಗಿರೋವಾಗ ಅದು ಅವ್ನು ಬಂದು
ನಾನು ನೋಡೇ ಇಲ್ಲ, ನೀನು ಇನ್ನೂ ಚಿಕ್ಕವನಾಗಿದ್ದಿ ಹ್ಮ್ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ರೆಕಮೆಂಡ್ ಮಾಡಿದ್ರು, ಇಲ್ಲ ಸರ್ ಫಾಸ್ಟಾಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಹೇಳಿದ್ರು. ಸರಿ ನೀನು ಆಡು ಇಲ್ಲಿ ಅಂತ ಹೇಳ್ದ. ಹ್ಮ್ ನಾವು ಆವಾಗ ಚಡ್ಡಿಗಳು ಒಳಗಡೆನೇ ಇರೋದು, ಯಾವಾಗಲೂ ಹ್ಮ್ ಕ್ಯಾನ್ವಾಸೇ ಇರೋದು. ಹ್ಮ್ ಪ್ಯಾಂಟ್ ಬಿದ್ದುಬಿಟ್ಟು ಶಾರ್ಟ್ಸ್. ಶಾರ್ಟ್ಸ್ ಹ್ಮ್ ಬರೀ ಕ್ಯಾನ್ವಾಸ್ನಲ್ಲೇ ಹೋಗಿ ಆಡಿದೆ. ಹ್ಮ್ ಅವ್ನು ನೋಡಿಬಿಟ್ಟುವಾಗ ಅಪಾಯಿಂಟ್ಮೆಂಟ್ ಆಗಿಬಿಟ್ಟಿದ್ದಾನೆ. ಹಾ ನಾನು ಗೊತ್ತಿಲ್ಲ, ಹ್ಮ್ ಹ್ಮ್ ಅಪಾಯಿಂಟ್ಮೆಂಟ್ ಆಗಿಬಿಟ್ಟಿದ್ದಾನೆ. ಆವತ್ತು ನೈಟ್ಗೆ ಅವರು ಕೇರಳಾಗೆ ಹೋಗಬೇಕು. ಹ್ಮ್ ಪ್ರಾಕ್ಟೀಸ್ ಆದಮೇಲೆ ಹ್ಮ್ ಕ್ಯಾಂಟೀನ್ಗೆ ಹೋಗ್ದು, ಕ್ಯಾಂಟೀನಲ್ಲಿ ಊಟ ಗಿಟ ಕೊಡಿಸಿದ್ರು. ಹ್ಮ್ ನಂಬರ್ ನೀನು ಹೋಗಿ ರಾಮ್ಡು ನಿಮ್ಮ ತಮ್ಮನ ಕಳಿಸಿ ಆಮೇಲೆ ಅಂತ ಹೇಳಿದ್ರು. ಹ್ಮ್ ಅವ್ರು ಹೋಗ್ಬಿಟ್ರು. ನಾನು ಇದ್ದೆ. 12 ಗಂಟೆಗೆ ಮೀಟಿಂಗ್ ಮಾಡಿದ್ರು. ಹ್ಮ್ ಮೀಟಿಂಗ್ ಮಾಡಿದ್ರು, ರಾಮ್ಡು ಈ ರಾತ್ರಿಗೆ ಕೊಚ್ಚಿನ್ಗೆ ಹೋಗ್ತಾ ಇದೆ, ಹ್ಮ್ ಬಂದ್ಬಿಡಿ ನೀನು ಅಂತ ಹೇಳಿದ್ರು. ಹ್ಮ್ ಆವಾಗ ನಾನು ಬ್ಲ್ಯಾಕ್ ಆಡಿದೆ, ಸ್ವಲ್ಪ ದುಡ್ಡು ಕೊಡ್ತಾರೆ, ಹ್ಮ್ ನನಗೆ ಲೀವ್ ಇರುತ್ತೆ. ಲೀವ್ ಹಾಕ್ಬಿಟ್ಟು ಬ್ಲ್ಯಾಕ್ ಹಾಕ್ಕೊಂಡು ಬಂದು ಸ್ವಲ್ಪ ಕಾಸ ಸಂಪಾದನೆ ಮಾಡ್ಕೊಳ್ಳೋಂತ ಹ್ಮ್ ಹೇಳ್ದೆ. ಲೈಬ್ರರಿಯಲ್ಲಿ ಏನು ಹೇಳ್ದಿಲ್ಲ, ಹೋಗ್ಬಿಟ್ಟೆ ಜೊತೆಗೆ. ಹ್ಮ್ 4 ಟೂರ್ ಸರ್ ನಾವು ಆವಾಗ ಮಾಡಿದ್ದು. ಹ್ಮ್ ಇದೇ ಚೂರು ಗೋಲ್ಡ್ ಕಪ್ಪು, ಹ್ಮ್ ಕ್ಯಾಲಿಕಟ್ಟು, ಇದು ಏನು ನಾಗ್ಜಿ, ಹ್ಮ್ ಟ್ರಿವಾಂಡ್ರಮ್ ಮುಂದೆ ರಾಜ್ ಮಹೇಂದ್ರ ವರ್ಮಾ ಗೋಲ್ಡ್ ಕಪ್ಪು, ಹ್ಮ್ ಆಮೇಲೆ ಒಂದು ಕನ್ನನೂರಿನಲ್ಲಿ ಯಾವುದೋ ಒಂದು ದೊಡ್ಡ ಟೂರ್ನಮೆಂಟ್. ಅದು ಈ 4 ಆಡಿದೆ. 4 ಸೆಮಿಫೈನಲ್ ಸೋತೋಗ್ಬಿಟ್ಟು. ಹ್ಮ್ 4 ಆಗಿ ಸೆಮಿಫೈನಲ್ಸ್. ಸೆಮಿಫೈನಲ್ ಸೋತೋಗ್ಬಿಟ್ಟು. ಅವಾಗ ಒಂದೇ ಸೆಮಿಫೈನಲ್ಲು, ಇವಾಗ ಡಬ್ಬಲು. ಹ್ಮ್ ಆವಾಗ ಏನು ಮಾಡಿದ್ರು, ನಮ್ಮ ಸೆಕ್ರೆಟರಿ ಬಂದವರು ಮೇನೇ ಹ್ಮ್ ಕೇರಳನಲ್ಲಿ ಇದ್ಬಿಟ್ರೆ ನೀವೆಲ್ಲ ಹೋಗಿ ನಾನು ಒಂದು ವಾರ ಬಿಟ್ಕೊಂಡು ಬರ್ತೀನಿ ಅಂತ ಬಂದುಬಿಟ್ರು. ಹ್ಮ್ ಆವತ್ತು ಬಂದರೆ ಟೀಮ್ ಹೋಗಿದ್ರೆ ಹೊರಗಡೆ, ಬೆಳಗ್ಗೆ ಬಂದರೆ ಹ್ಮ್ ಬೆಳಗ್ಗೆ ಬಂದಿದ್ದ ತಕ್ಷಣ ಎಲ್ಲಾಡಿಗೆ ಹೋಗಿ ಅಟೆಂಡೆನ್ಸ್ ಕೊಡಬೇಕು ಅವತ್ತು ಮಧ್ಯಾಹ್ನದ ಮೇಲೆ, ಹ್ಮ್ ಹಾಫ್ ಡೇ. ಹ್ಮ್ ಅದು ಕೊಡೋಕ್ಕೆ ನೀನು ಬಂದು ಕೊಡಬೇಡಪ್ಪ ಅಟೆಂಡೆನ್ಸ್ ಅಂತ ಹೇಳಿದ್ರು ಸೆಕ್ರೆಟ್ರಿ. ಹ್ಮ್ ಹೋಗ್ದೆ. ಆವತ್ತು ಪೇ ಡೇ ಆವತ್ತು 7th. ಹ್ಮ್ ಕ್ಯಾಂಟೀನಲ್ಲಿ ತಿಂದ್ಬಿಟ್ಟು 2 ಗಂಟೆಗೆ ಪೇ ಕೊಡ್ತಾರಂದರೆ, ಹ್ಮ್ 1:30 ಹೋಗಿ ಒಂದು ಮೈದಾನ ಇದೆ, ಹುಲ್ಲು ಮೈದಾನ, ಅಲ್ಲಿ ಕೂತ್ಕೊತಾರೆ. ಇವ್ರು ಬ್ಯಾಂಕ್ನಿಂದ ತಂದು ಬ್ರಹ್ಮಣ ಕವರ್ನಲ್ಲಿ ಎನ್ಸ್ ಹಾಕಬೇಕು. ಹ್ಮ್ 600 ಜನಕ್ಕೆ ಎಷ್ಟು ಹಾಕಬೇಕು ಅನ್ನೋ 3 ಗಂಟೆ ಆಗುತ್ತೆ. ಅವಾಗ ಹೆಸರು ಕರೆದು ಕೊಟ್ಬಿಡೋದು. ಹ್ಮ್ ಎಲ್ರಿಗೂ ಕೊಟ್ಬಿಟ್ಟು ಹೋದ್ರು. ನಾನು ಚಿದಂಬರಂ ಅಂತ ಇಬ್ಬರನ್ನೂ ತಗೊಂಡಿದ್ರು ಅವರು. ಹ್ಮ್ ನಾವು ಆ ಊರಿನಲ್ಲಿ ಕೂತ್ಕೊಂಡೇ ಇದ್ದೀವಿ. ಏನಪ್ಪ ಎಲ್ಲ ಹೋಗ್ಬಿಟ್ಟು ನಮ್ಗೇನು ಒಬ್ಬರೇ ಇರಲಿಲ್ಲ ಅಂತ. ಒಬ್ಬ ಆಫೀಸರ್ ತೆಲುಗುನವನು, ಜನಾರ್ದನ್ ಅಂತ ತೆಲುಗುನವ್ನು ಬಂದು, ಏಯ್ ಯಾರು ಪಿ ವೆಂಕಟರಾಮುಲು, ಚಿದಂಬರಮು ಯಾರು ಅಂತ ಹೇಳಿದ್ರು. ನಾವೇ ಸರ್ ಅಂತ. ಏಯ್ ನಾವು ಬಂದು ಕರಿಬೇಕಂದ್ರೆ ನಿಮಗೆ ಹ್ಮ್ ಸಂಬಳ ತಗೊಳಕ್ಕೆ ಗೊತ್ತಾಗಲ್ವಾ ಅಂತ ಹೇಳಿದ್ರು. ನಾವು ಗೊತ್ತಿಲ್ವಲ್ಲ ಹ್ಮ್ ಅಂತ ಹೋಗಿ ತಗೊಂಡೋಗಿ ಮೇನನ್ ಹತ್ರ ಹೋಗಿದೆ. ಹ್ಮ್ ಏನು ಸರ್ ನನಗೆ 67 ರುಪೀಸು ಅನ್ನೋದು 97 ಕೊಟ್ಟಿದ್ದೀರಿ, ಹ್ಮ್ ನನಗೇನು ಕೊಟ್ಟಿದ್ದೀರಿ ಅಂದರೆ, ಅಪಾಯಿಂಟ್ಮೆಂಟ್ ಆಗಿದೆ 6th, ಮಾರ್ಚ್ 6th ನಿನ್ನ ಅಪಾಯಿಂಟ್ಮೆಂಟು ಹ್ಮ್ LRDಲಿ. ಎಲ್ಲ ಹೇಳಿನಲ್ಲಿ. ಆವಾಗ ನಾನು ಯೋಚನೆ ಮಾಡಿದೆ, ರೈಲ್ವೆನಲ್ಲಿದ್ದರೆ ಚೆನ್ನಾಗಿತ್ತಾ, ಇಲ್ಲಿ ಚೆನ್ನಾಗಿತ್ತಾ, ಹ್ಮ್ ಇಲ್ಲಿ 20 ರೂಪಾಯಿ ಜಾಸ್ತಿ ಇದೆ, ಹೋಗಿ ಇಲ್ಲೇ ಇದ್ಬಿಡೋಣ ಇದ್ಬಿಟ್ಟೆ. ಇದ್ಬಿಟ್ರೆ ರಾಮಾಯಣ ಬಂದ್ಬಿಡ್ತು. ಹ್ಮ್ ಮೈಸೂರಿನಿಂದ ಹ್ಮ್ ಆಫೀಸರ್ಗಳೆಲ್ಲ 3 ಜನ ಬಂದುಬಿಟ್ರು ಬೆಂಗಳೂರಿಗೆ. ಅದು ಹೆಡ್ ಕ್ವಾರ್ಟರ್ ಅಲ್ಲೇ ಇದ್ದಿದ್ದು. ಹ್ಮ್ ಇಲ್ಲಿ ಆಫೀಸ್ ಇದೆಲ್ಲ, ಇದು ಅಲ್ಲೇ ಇದ್ದಿದ್ದು. ಹ್ಮ್ ಬಂದುಬಿಟ್ರು, ನೀನು ಅಲ್ಲಿ ಇಲ್ದಂಗೆ ಮಾಡಿಬಿಡ್ತೀವಿ, ಹ್ಮ್ ಇಲ್ಲಿ ರಿಸೈನ್ ಮಾಡಿಬಿಟ್ಟು ನೀನು ಹೋಗ್ಬೇಕಾಗಿತ್ತು. ಹ್ಮ್ ರಿಸೈನ್ ಮಾಡಿದವಾಗ ಅಲ್ಲಿದ್ದೀಯಲ್ಲ, ಅದನ್ನು ಸೆಂಟ್ರಲ್ ಗೌರ್ಮೆಂಟು ಹ್ಮ್ ತೆಗೆದು ಬಿಡ್ತು ಅಂತ ಗಲಾಟೆ ಮಾಡಿದ್ರು. ಹ್ಮ್ ನಾನು ಎನ್ನಿಲ್ಲಿ ಕೇಳಿದ್ರೆ ನೀವು ಕೊಡಲಿಲ್ಲ ಸರ್, ನಾನು ಹೋಗಿಬಿಟ್ಟೆ, ಏನೋ 20 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ ಅಂತ. ಇಲ್ಲ ಹ್ಮ್ ಸರಿ. ಹಂಗೆ ಇದ್ದಾಗ ನಾನು ಹೋದೆ, ಅಲ್ಲಿ ನಮ್ಮ ಆಫೀಸರ್ಗೆ ಹೇಳಿದೆ ಈ ಥರ ಇದೆ ಅಂತ. ಅವಾಗ CEO ಒಳ್ಳೆಯವರಿದ್ದರು, ಅವರು ಭಾಳ ಇಂಟ್ರೆಸ್ಟ್. ರಾಮ್ಡು, ಹ್ಮ್ ನಾವು ಇವಾಗ ಲಂಚ್ ಟೈಮ್ಗೆ ಹ್ಮ್ ಡೈರೆಕ್ಟ್ರ್ ಹತ್ರ ಹೋಗ್ತೀವಿ ಈ ವಿಚಾರವಾಗಿ. ಡೈರೆಕ್ಟ್ರ್ ಹತ್ರ ನಾನು ಈ ಮ್ಯಾಟ್ರು ಹೇಳ್ತೀನಿ, ಅವನೇನು ಡಿಸೀಸ್ ತಗೋರೋ ನೋಡೋಣ ಅಂತ ಆಗ್ಬೋದು. ಅಲ್ಲಿ ಹೋಗಿದ್ದೆ. ಅವ್ರು ಏನು ಮಾಡಿದ್ರಂತೆ, BM ಚಕ್ರವರ್ತಿ ಭಾಳ ಪವರ್ಫುಲ್ಲು. क्या भी नहीं करता जा यार, वो दिल्ली से आने से, वो लेटर आने से पहाड़ को डस्टबिन में डालता, डस्टबिन में. ಅದು ಕೇಳೋ ಅವನು. ಅದೇ ಚೆಕ್. ಆವಾಗ ನಾನು ಧೈರ್ಯ ಬಂದು ಇಲ್ಲಿ ಬಂದು ಆಫೀಸರ್ನ ನಾನೇ ಗಲಾಟೆ ಮಾಡಿದೆ. ನನಗೊಂದು 1000 ರೂಪಾಯಿ ಬರಬೇಕಾಯ್ತು, ನಾನು ನೀವು ಕೇಳ್ದಾಗ ಕೊಡಲಿಲ್ಲ, ನನಗೆ ಜಾಸ್ತಿ ಕೊಟ್ಟಿರೋವಾಗ ನಾನು ಇಷ್ಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಸರಿ ಬಿಟ್ಬಿಟ್ರು. ಆಮೇಲೆ ಗಾಡಿ ಕಂಟಿನ್ಯೂ ಮಾಡಿದೆ. ಗಾಡಿ ಕಂಟಿನ್ಯೂ ಮಾಡಿದೆ. ಇವು 20 ಅದೇ ಆವಾಗ 96 97 ಬರ್ತಾಯಿತ್ತು.
ಆಗಿಂದ ನಾನು ಆಫೀಸರ್ ಆಗಿಬಿಟ್ಟೆ ನಾನು. ಎಷ್ಟನೇ ಇಸ್ವಿ ಸರ್ ಅದು ನಿಮ್ಗೆ ಫಸ್ಟ್ ಸ್ಯಾಲ್ರಿ ಬಂದಿದ್ದು? ಫಸ್ಟ್ ಸ್ಯಾಲ್ರಿ ಬಂದು ಅದೇನೆ ಮಾರ್ಚು ಹ್ಞೂ 65 ಮಾರ್ಚ್. 65. ನಾನು ನೀವು ಹುಟ್ಟಿದ್ದು 45. 5/3/1945 96. ನೀವು ಎಷ್ಟು ವರ್ಷ ಇದ್ರಿ ಅವಾಗ? ನಾನು 40 ವರ್ಷ, 38 ವರ್ಷ, 39 ವರ್ಷ ಮಾಡಿದೆ. ಅಲ್ಲ, ನೀವು ಫಸ್ಟ್ ಸ್ಯಾಲ್ರಿ ಬಂತಲ್ಲ ಅವಾಗ ನಿಮ್ಗೆ ಎಷ್ಟು ವಯಸ್ಸು? ಆವಾಗ 6 ಆಯಿತು, 18 ಆಯಿತು. ಹಾಂ. ಅಲ್ಲಿ ನಾನು ಇಲ್ಲಿ ಹೋದಾಗ ರೈಲ್ವೆ ಟೀಮ್ ಒಂದು ಇಡೀ ಇಂಡಿಯಾದಲ್ಲಿ ರೈಲ್ವೆಗಳು ಜಾಸ್ತಿ ಇದೆ. ಅಲ್ಲೂ ಸ್ಪೋರ್ಟ್ಸ್ ಮಾಡಿಸ್ತಾರೆ. ಇಂಟರ್ ರೈಲ್ವೆ ಸೆಕ್ಷನ್ ಅಂತ ಮಾಡ್ತಾರೆ. ಸೆಕ್ಷನ್ ಯಾವ ಡಿವಿಷನಿಂದ ನಾವು ಮೈಸೂರಿಗೆ ಹೋಗ್ಬೇಕು, ಹೆಡ್ಕೋಟ್ ಅದೇನೆ. ಮೈಸೂರಿನಲ್ಲಿ ಹೋಗಿ ಎಲ್ಲ ಹುಬ್ಳಿ ಟೀಮ್ ಬರುತ್ತೆ, ಮೈಸೂರು ಟೀಮ್ ಬರುತ್ತೆ, ತಿರುಚಿ ಟೀಮ್ ಬರುತ್ತೆ, ಮೆಡ್ರಾಸ್ ಟೀಮ್ ಬರುತ್ತೆ, 4 ಟೀಮು ಬರುತ್ತೆ. ಇಲ್ಲಿ ನಾವು ವಿನ್ ನಾವು ಸೆಲೆಕ್ಟ್ ಆಗಿಬಿಟ್ಟೆ. ಸೆಲೆಕ್ಟ್ ಆಗಿಬಿಟ್ಟು ಏನು ಇದು ಕಲ್ಕಟ್ಟಾಗೆ ಹೋಗ್ದು. ಕಲ್ಕಟ್ಟಾಗೆ ಗೋರಖ್ಪುರ್ ಅಂತಿದೆ. ಹಾಂ, ಗೊತ್ತು. ಗೋರಖ್ಪುರ್ಗೆ ಹೋಗ್ದು. ಅಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ಬಂದು ಸೆಮಿಫೈನಲಲ್ಲಿ ಈ ಸೌತ್ ಈಸ್ಟ್ ರೈಲ್ವೆ PK ಬೆನರ್ಜಿ, ಅರುಣ್ ಗೋಸಿಲ್ ಅಂತ ದೊಡ್ಡ ಪ್ಲೇಯರ್ಗಳು ಅವರೆಲ್ಲ. ಅವ್ರು ರೈಲ್ನಲ್ಲಿದ್ದು 3 ಗೋಲ್ ಹೊಡೆದ್ರು. ಸೆಕೆಂಡ್ ಟೈಮು ಅಲ್ಲೇ ಹೋಗ್ದೆ. ಥರ್ಡ್ ಟೈಮು ಅಸ್ಸಾಮ್ಗೆ ಹೋಗಿದೆ 64. ಹೋದ್ಮೇಲೆ 65 ಇಲ್ಲಿ ಹೋಗ್ಬಿಟ್ಟೆ. ಆಫೀಸರ್ ಆಗಿ ಕಡೆನಲ್ಲಿ 38,000 ರೂಪಾಯಿ ನಾನು ಸಂಬಳ ತಗೊಂಡು ಬಂದೆ. ಇವಾಗ ನಾನು ರಿಟೈರ್ಡ್ ಆದಾಗ ನನಗೆ ಪೆನ್ಷನು 8,600 ರೂಪಾಯಿಯನ್ನು ಕೊಟ್ಟಿದ್ದು ನನಗೆ ಪೆನ್ಷನು. 22,000 22 ವರ್ಷ ಏನೋ ಆಗಿದೆ. ಅದು ಎವ್ರಿ ಇಯರು DA ಕೊಡ್ತಾನೆ 2 ಟೈಮ್ಸ್. ಇವಾಗ 40 ಬರ್ತಾಯಿದ್ದು. ಇನ್ನೇನು ಬೇಕು ಸರ್ ನನಗೆ? ಕರೆಕ್ಟ್. ಮನೆ ಇದೆ, ಎಲ್ಲ ಇದೆ, ದೇವ್ರು ಕೊಟ್ಟಿದ್ದು. ನಾನು ಓದಿಲ್ಲ, ಆಫೀಸರ್ ಆಗಿದ್ದೀನಿ. ನಾನು ಅದಕ್ಕೇನು ಅದನ್ನು ನೆನೆಸ್ಕೊಂಡೇನೆ ನಾನು ಫುಟ್ಬಾಲಿಂದ ಎಲ್ಲ ಆಗಿದೆ ಸರ್. ನಾನು ಇವು ಮಕ್ಕಳಿಗೆಲ್ಲ ಹೇಳೋದು, ನಾನು ನನ್ನ ಮಗ ಇವಾಗ ಡೆಪ್ಟಿ ಡೈರೆಕ್ಟ್ರು. ನಾನು ಮಾಡಿದ್ದೆ ಡಿಫೆನ್ಸ್ನಲ್ಲಿ. ಅವನು BE ಮಾಡ್ದ, ನಾನೇ ಮಾಡಿದೆ. ಅವನು HL. ಒಬ್ಬ 4ನೇವನು ವೀಲ್ ಆ್ಯಂಡ್ ಟ್ಯಾಕ್ಸ್ಗಳು, 3ನೇವನು ಅದೆಲ್ಲ ಹೊಡ್ಕೊಂಡು ಮಾರಿಬಿಡೋದು. ಸರ್ ನಿಮ್ಮ ಕೋಚ್ ಯಾರಾಗಿದ್ದರು? ಕೋಚ್ ಬಂದು ಸರ್, ನನಗೆ ಫಸ್ಟ್ ಕೋಚ್ ಆಗಿದ್ದು ನಮ್ಮ ಕ್ಯಾಪ್ಟನ್ನೇ ಪುಷ್ಪರಾಜ್ ಅಂತ. ಪುಷ್ಪರಾಜ್ ಬಹಳ ದೊಡ್ಡ ಪ್ಲೇಯರ್, TC ಆಗಿದ್ದರು. ಓಕೆ. ಅವರು ರೈಲ್ವೆಗೆ ಬಂದಾಗ ಬೈದು, ಸುವರ್ ನನ್ನ ಮಗನೇ, ಮನುಷ್ಯನಲ್ಲಿ ಒಳ್ಳೆಯದು ಅವ್ರದ್ದು, ಬೈಯೋದು ಇಡೀ ಅಂದರೆ ಡ್ಯಾಶ್ ಮಾಡು, ಏನು ತಪ್ಸ್ಕೊಂಡು ಹೊಡೋಗ್ತೀವಿ ಓಕೆ ಅನ್ನೋದು. ಒಳ್ಳೆ ಪ್ಲೇಯರಾ ಸರ್? 40 yards ಫ್ರೀ ಕಿಕ್ ಸಿಕ್ಕಿದ್ರೆ 100% ರೈಟು ಲೆಫ್ಟ್ ಈಕ್ವಲ್ ಆಗಿದೆ. ಪಬ್ಲಿಕ್ ಅಲ್ಲ, ಅಲ್ಲೇ ಪಂದ್ಯ ಕಟ್ಟೋರು ಜಾಸ್ತಿ ಬರ್ತಾಯಿದ್ರು, ಸ್ಟೇಟ್ಗಳು ಇವರೆಲ್ಲ. ಒಂದು ಮೂಲೆಯಲ್ಲಿ 100 ಜನ ಸೇರ್ಕೊಂಡಿರೋರು ಕಟ್ಟೋರು. ವಾಲ್ ಕಟ್ಟೋ ನನ್ನ ಮಕ್ಕಳ ಹೊಡೆದ್ಬಿಡ್ತಾನೆ ಅವನು ಕಿರ್ಚೋದಲ್ಲಿಂದ. ಕಟ್ಟಿದ್ರು ಸರ್ ರೈಟು ಲೆಫ್ಟ್ ಯಾವ್ದಾದ್ರು ಹೊಡಿತಾನೋ, ನೆಟ್ ಒಳಗಡೆ ಹೋಗುತ್ತೆ. ಅವರು ಇದ್ದಾರಾ ಸರ್ ಇವಾಗ? ಇಲ್ಲ ಸರ್, ಅವ್ರ ಸತ್ಯ ಇವಾಗ 20-25 ವರ್ಷ ಆಗಿದೆ. ಯಾವ ಊರಿಂದ ಅವರು? ಅವರು ಇಲ್ಲಿರೋನೇ ಅವರು. ಇನ್ನೊಬ್ಬ ಬಾರಾಕೊಲ್ಲ ಇದ್ದರು. ಬಾರಾಕೊಲ್ಲ ಅಂದರೆ ಮುಸ್ಲಿಮು. ಅವನು ಗ್ರೌಂಡಲ್ಲಿ ಆಡೋನು. ಅವನು ಇವನು ನಮ್ಮ ಬ್ರದರ್ ಪ್ಲೇಯರ್ಗಳು ರೈಲ್ವೆನಲ್ಲಿ. ಮಿಕ್ಕವರೆಲ್ಲ ದಳ ಬುಡ ಆಡ್ಕೊಂಡು ಪಾಸ್ ಕೊಡೋದು ಗೊತ್ತಿಲ್ಲ, ಏನಿಲ್ಲ, ಗೊತ್ತು ಹೊಡೆಯೋದು ಎಲ್ಲ ಮಾಡೋದು. ಮತ್ತೆ ಯಾರ್ಯಾರು ಚೆನ್ನಾಗಿ ಆಡ್ತಾ ಇದ್ರು ಸರ್ ನಿಮ್ಮ ಟೈಮಲ್ಲಿ? ಪುಷ್ಪರಾಜು ಅವರೆಲ್ಲ ಬಿಟ್ಟರೆ? ಪುಷ್ಪರಾಜು ಸರ್ ಸಾಧ್ಯವೇ ಇಲ್ಲ ಸೇರೋದಕ್ಕೆ. HLನಲ್ಲಿ ಇಂಡಿಯಾಗೆ ಆಡಿರೋರು 3 ಜನ ಇದ್ದಾರೆ. ಬಶೀರ್ ಇದ್ದಾನೆ, ಗೋಲ್ ಕೀಪರ್ ಅಂತೋನ್ ಇದ್ದಾನೆ, ಷಣ್ಮುಗಮ್ ಅಂತ ಇದ್ದಾನೆ, ಪೊಲೀಸ್ ಷಣ್ಮುಗಮ್. 3 ಅದು ಎಲ್ಲ HL ಇಲ್ಲ, ಪೊಲೀಸ್ನಲ್ಲಿ ಇದ್ದಿದ್ದವರು. ಅವರು ಟಾಪ್ ಪ್ಲೇಯರು. ಅವರು ಅಹಮದ್ ಖಾನು ಪೇಪರ್ ತೋರಿಸ್ತೀನಿ. ಅಹಮದ್ ಖಾನು 19 years 20 years ಆಡಿದ್ದಾರೆ. ಅಮ್ಜದ್ ಖಾನು, ಲತೀಫು, ಅಹಮದ್ ಖಾನು, ಇನ್ನೊಬ್ಬ ತಮ್ಮ ಅವನು ಮುಸ್ಲಿಂ ಅವರು. ಅಹಮದ್ ಖಾನ್, ಖಲೀಲ್ ಅಂದರೆ ಅವನು ಪ್ರೆಸಿಡೆಂಟು. ಖಲೀಲ್ ಬಿಲ್ಡಿಂಗ್ ಇದೆ ನೋಡಿದ್ರು ಇಲ್ಲ, ಎಷ್ಟು ದೊಡ್ಡದು ಅವ್ರದ್ದು. ಆಚೆಗೂ ಆ ಸಿನಿಮಾ ಥಿಯೇಟರ್ ಪಕ್ಕದಲ್ಲಿದ್ದು ಅದು. ವಿಜಯಲಕ್ಷ್ಮಿ ಟಾಕೀಸ್ ಅಂತಿದೆ, ಪಕ್ಕದಲ್ಲಿದೆ. ಈ HM ವಾಚ್ಗಳು ಬಂದಲ್ಲ, ಕಾಂಟ್ರಾಕ್ಟ್ ಅವನೇ ಮಾಡಿದ್ದಲ್ಲ, ಮಾರಬಾರ್ದು. ಅವನು ಇವನಿಗೆ ಬರಬೇಕು.
ಇವನು ಒಟ್ಟಾಗಿ ಲಕ್ಷಗಟ್ಟಲೆ ತಗೊಳ್ಳೋದು, ಇಲ್ಲಿಂದ ಸೇಲ್ ಮಾಡೋದು. ಕೋಟ್ಯಾಧೀಶ್ವರ. ಅವರಪ್ಪನೂ ಇವನು, ಅವ್ರ ಅಣ್ಣನೂ ಇದ್ದ. ಅವನೇ ಕಲೀಲೇ ಮೇಯ್ನ್ ಇಲ್ಲಿ ಫುಟ್ಬಾಲ್ನಲ್ಲಿ. ವಿಜಯರಂಗಮು, ಕಲೀಲು, ಲಕ್ಷ್ಮೀನಾರಾಯಣು, ಪೊನ್ನುರಂಗಮು ಇವರೆಲ್ಲ ಟಾಪು. ಇವಾಗ ಯಾರು ಇಲ್ಲ ಅವರು. ಅವಾಗಿನ ಕಾಲದ ಫುಟ್ಬಾಲ್ಗೆ ಇವಾಗಿನ ಕಾಲದ ಫುಟ್ಬಾಲ್ಗೆ ಏನು ಡಿಫ್ರೆನ್ಸ್ ಸರ್? ಆಗಿನ ಕಾಲದಲ್ಲಿ ಸರಿ ಅಟ್ಯಾಕಿಂಗ್ ಗೇಮು, ಈ ಕಾಲದಲ್ಲಿ ಡಿಫೆನ್ಸ್ ಗೇಮ್ ಆಗಿಬಿಟ್ಟಿದೆ. ಅಟ್ಯಾಕಿಂಗ್ ಗೇಮ್ ಅಂದರೆ ಇಂಟ್ರೆಸ್ಟ್ ಇರುತ್ತೆ. ಇಬ್ರು ಅಟ್ಯಾಕ್ ಮಾಡ್ತಿರ್ತಾರೆ, ಅವರು ನಾನು ಗೋಲ್ ಹೊಡಿಬೇಕು, ಅವನು ಗೋಲ್ ಇವಾಗ ನಾನು ಫಾರ್ವರ್ಡ್ ಆಡ್ತೀನಿ ಎಲ್ಲಾಡಿ ಕಡೆ, ಆ ಕಡೆ ಹೆಚ್ಚೆಲ್ಲ ಆಡ್ತೆ. ಅವ್ರು ಡಿಫೆನ್ಸ್ ಇರ್ತಾರೆ 4 ಜನ 5 ಜನ, ಅವ್ರು ನನಗೆ ಬಿಡೋಗೆ ಚಾನ್ಸೇ ಇಲ್ಲ. ನಾನು ಅವ್ರನ್ನ ದಾಟ್ಕೊಂಡು ಗೋಲ್ ಹೊಡಿಬೇಕು. ಅದು ಸೆನ್ಸಿಂದ ಗೋಲ್ ಕೀಪರ್ ಕೊಡ್ತಾರೆ. ಮಿಸ್ಟೇಕ್ ಆಗಿ ಒಂದು 4 ಅಡಿಗೆ 5 ಅಡಿಗೆ ನೀನು ವಾಪಸ್ ಕೊಟ್ಟರೆ ಕ್ಯಾಪ್ಟನ್ನು ಕೋಚ್ ಆಡ್ತಾ ಇರ್ತಾರೆ ನೋಡಿ, ಆಡೋಲ್ಲ ಹೊರಗಡೆ ಹೋಗೋಣವ್ರು. ಇವಾಗ ಯಾವಾಗ ಬ್ಯಾಕ್ ಪಾಸ್ ಬಂತು ಫುಟ್ಬಾಲು ರ್ಯಾಪ್ಸ್ ಆಯ್ತು ಸರ್. 40 yards 30 yards ಕಡ್ದು 100% ಸೆಕೆಂಡಲ್ಲಿ ಗೋಲ್ ಹೊಡಿಯೋರು. ಅಂಥವನೇ ಲೆಫ್ಟ್ ಔಟ್ ಅಂಥವನಿಂದ ಇದು ಗೋಲ್ ಪೋಸ್ಟು, ಇದು ಗೋಲ್ ಪೋಸ್ಟು. ಈ ಕಡೆಯಿಂದ ನಮ್ಮ ಟೀಮ್ ನಾನು ಅಂಥವನಿ ಹಿಂಗೆ ಪೇಸ್ ಮಾಡಿ ಆಡ್ಬೋದು. ಅವನು ಇಲ್ಲಿ ಪಿಚ್ ಆಗ್ತಾ ಇದ್ರೆ ಹಿಂಗೆ ಪೇಸ್ ಮಾಡ್ಕೊತಾನೆ, ಹಿಂಗೆ ಪೇಸ್ ಮಾಡ್ಕೊಂಡು ಲೆಫ್ಟ್ನಲ್ಲಿ ಹಿಂಗೆ ಹೊಡಿದ್ರೆ ಸೆಕೆಂಡ್ ಆಗಿ ಹೋಗಿ ನಿಂತಿರ್ತೆ ಸರ್. ಪೇಸ್ ಹಿಂಗಿರುತ್ತೆ, ಗೋಲ್ ಹಂಗಿರುತ್ತೆ. ಅವನು ಏನು ಟಿಕ್ಕಿನಲ್ಲಿ ಹೊಡ್ತಾನೋ ಹಿಂಗೆ ಹೊಡಿತಾನೆ, ಪವರ್ಫುಲ್ ಹೋಗ್ತದೆ. ಅವ್ರು ಏನು ಮಾಡಿದ್ರು ಗೊತ್ತಾ, ಇಂಡಿಯಾಗೆ ಆಡಿರೋರು ಎಲ್ಲ ಕುರಿಯಾಗಿ ಮಾಡಿಬಿಟ್ಟು ಹಾಳು ಮಾಡಿಕೊಂಡು ITI ಕೋಚಾಗಿ ಸೇರಿಕೊಂಡು, ಯಾರು ಅಂಥವ್ನು ಲೆಫ್ಟ್ ಔಟ್ ಅಂಥವ್ನು ಅಂತ ಕುಡಿಯೋದು ಮಾಡಿಬಿಟ್ಟು, ಆಮೇಲೆ ಅವರೆಲ್ಲ ರಾಮನ್, ಇಡೀ ಇಂಡಿಯಾನೇ ಎದುರು ನೋಡ್ತಾ ಇದ್ದಾರೆ ರಾಮನ್ ಆಡೋದು. ಅವ್ರು ನಿಮ್ಮ ಸೀನಿಯರಾ? ನಮಗಿಂತ ಫಾರು. ಹೌದಾ? ಅವರು ಪೊಲೀಸ್ನಲ್ಲೇ. ರಾಮನ್ FC ಅಂತ ಒಂದು ಕ್ಲಬ್ ಇದೆ ತಾನೆ? ಅವ್ರ ಹೆಸರು ಮೇಲೆ ಇರೋದು ಅದು? ಅದೇನೆ. ಅವರು ಪ್ಲೇಯರ್ ಅಂದರೆ ಅವ್ರು ಸರ್. ನಾವು ಕಲ್ಕಟ್ಟಾಗೆ ಅಯ್ಯಪ್ಪ ಶೀಲ್ಡ್ಗೆ ಹೋಗ್ದು, ನನ್ನ ಆಡಿಸ್ಲೇ ಇಲ್ಲ ಕಡೆಗಂತನು. ಸೇಫನಲ್ಲಿ ಬಂದರು, ಸೇಫನಲ್ಲಿ ಸೋತೋಗ್ಬಿಟ್ಟು ವಾಪಸ್ ಬರುವಾಗ ರಾಮನ್ ಅಲ್ಲೇ ಇದ್ದ. ಹೋದಾಗಿಂದ 10 ವರ್ಷ 15 ವರ್ಷ. ರಾಮನ್ನು ನಾವು ಬರೋವಾಗ ನಾನು ಬೆಂಗಳೂರಿಗೆ ಬಂದುಬಿಡ್ತಾನಪ್ಪ, ಬೆಂಗಳೂರಿನವರೇ. ನಮ್ಮ ಬೆಂಗಳೂರು ಬಂದರು. ಆವಾಗ 67 ಸಂತೋಷ್ ಟ್ರೋಫಿ ಕಂಠೀರವ ಸ್ಟೇಡಿಯಂ ನಡೀತಾ ಇದೆ. ಅಲ್ಲಿ ಇವಾಗ ಸ್ಯಾನಿಟೈಸೇಷನ್ ಕಟ್ಟಿಲ್ಲ, ಅವಾಗ ಬರೇ ರೌಂಡ್ಗಳದೇ ಇತ್ತು. ಬಿಸಿಲಿಗೆ 10 9 ಗಂಟೆಗೆ ಬಂದು ಕೂತ್ಕೊಳ್ಳೋರು ಪಬ್ಲಿಕ್ಕು, ಫುಲ್ಲು ಪ್ಯಾಕ್ ಆಗಿ ಬಿಡೋದು. ಹೌದು. ಅಂತ ಇದ್ರೆ ಲೆಟ್ರಿನ್ ಇತ್ತು ಅಲ್ಲಿ, ಆ ಲೆಟ್ರಿನ್ದಲ್ಲೇ ನಮ್ಮ ಡ್ರೆಸ್ ಹಾಕೋದು ಕೊಟ್ಟರು. ಬೆಂಗಾಲ್ ಮೇಲೆ ಆಡ್ತಾ ಇದ್ದೀವಿ. ಹಾಫ್ ಟೈಮ್ನಲ್ಲಿ ಬಂದರು ರಾಮನ್ ಒಳಗಡೆ. ರಾಮನ್ ಇಲ್ಲಿ ಬಂದಿದ್ದಾರಲ್ಲ, ಬಂದು ಎಲೆ ಆಡ್ಕೊಕೊಂಡಿಲ್ಲಿ ದಪ್ಪ ಮಾಡ್ಕೊಂಡಿದ್ದು ತಮಿಳ್ನಲ್ಲಿ, ನನ್ನ ಮಗನೇ ಎಲ್ಲ ಇದೆ ನಿನ್ನ ಹತ್ರ, ನನ್ನ ಮಗನೇ ಹೋಗಿ ಅಲ್ಲಿ ಎಲ್ಲೋ ಕೊಟ್ಬಿಟ್ಟು ಬರ್ತಾ ಇಲ್ಲೋ. ಬೆಂಗಾಲ್ ಮೇಲೆ ಸೋಲ್ಬಾರ್ದು ಕಣೋ, ನಮ್ಮ ಮಾನ ಮರ್ಯಾದೆ ಮೈಸೂರು ಮಾನ ಮರ್ಯಾದೆ ಇರಲೇಬೇಕು. ಎಷ್ಟು ಡೀಟೇಲ್ ಎಷ್ಟು ರೋಸದಿಂದ ಇರ್ತಾನೆ ಗೊತ್ತಾ. ಒಂದು ವಾರ ನಾವು ನೋಡ್ದು ಆ ಪ್ಲೇಯರ್ಗಳು, ಆ ಆಟ, ಅವ್ರು ಹೊಡಿಯೋದು, ಅವ್ರು ಹೋಗೋದು, ಅವ್ರ ಸ್ಟೈಲು ಯಾವನಿಗೆ ಸರಿ ಇದೆಲ್ಲ ಒಂದೇ ಸಮಯ. ಇಲ್ಲಿ ಇದು ಎಷ್ಟಿದೆ ಅಷ್ಟೇ ಇದೆ ಇಲ್ಲಿದು. ಕಾಫ್ ಮಜಲ್. ನಾನು ಬೈತಾ ಇದ್ದೆ ನಮ್ಮ ಪ್ಲೇಯರ್ಗಳನ್ನ, ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರು. ಇವಾಗ ನಡೆದ್ರೆ ಕೈಗೆ ಶಕ್ತಿ ಬರುತ್ತೆ, ಓಡಿದ್ರೆ ಕಾರ್ಗೆ ಬರುತ್ತೆ. ಈ ರನ್ಔಟ್ಗಳು ಬರೋದು, ಕೂತ್ಕೊಳ್ಳೋದು, ಮೈ ಸರಿ ಇಲ್ಲ ಸರ್ ಅನ್ನೋದು, ಸಂಬಳ ತಗೊಂಡು ಹೋಗೋದು, ಫುಟ್ಬಾಲ್ ಆಡೋವಾಗ ನನ್ನ ಹಾಕ್ಲಿಲ್ವ ಅಂತ ಗಲಾಟೆ ಮಾಡೋದು. ಪ್ರಾಕ್ಟೀಸ್ ಮಾಡೋಲ್ಲ. ಇದು ಈ ತಮಿಳ್ನವ್ರದ್ದು ಮಾತ್ರ ಭಾಳ ತೊಂದರೆ ಕೊಟ್ಟು. ನಾನು 18 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಸರ್, ಎಲ್ಲ ತಮಿಳ್ನವರ. ಗನ್ ಟ್ರೂಪ್ನಲ್ಲೇ ಪ್ಲೇಯರ್ಗಳು ಸಿಕ್ಕೋದು. ಆಸ್ಟಿನ್ ಟೌನು, ಮರ್ಪಿ ಟೌನು, ಶ್ರೀರಾಮ್ಪುರದಲ್ಲಿ ಸ್ವಲ್ಪ ಆಯಿತು. ಇವಾಗ ಅದನ್ನು ಇಲ್ಲ ಹೋಯಿತು. 3-4 ಜನ ಇಂಡಿಯಾಗೆ ಆಡಿದ್ರು. ವೆಂಕಟೇಶನು ಇವನು ಅವ್ರ ವೆಂಕಟೇಶ್ ಅವರನ್ನು ಅಣ್ಣ ತಮ್ಮಿಂದ 3 ಜನನೂ ಆಡಿದ್ರು. ಆಮೇಲೆ ಶಾಂತಿನಗರ್ನಲ್ಲಿ ಒಳ್ಳೆ ಪ್ಲೇಯರ್ಗಳಿದ್ರು. ಯೇಸುದಾಸ್ ಸತ್ಯತ, ಬರ್ನಾಡ್ ಅಂತಿದ್ರು. ಅವರೆಲ್ಲ ಸರ್ ಮ್ಯಾಚ್ ಆಡಿ ಮನೆಗೆ ಹೋಗೋವಾಗ ಅವನ ಹಿಂದ್ಗಡೆನೇ ನಾನು ಹೋಗೋದು. ಸ್ಟಾಕಿಂಗ್ಸ್ ಹಾಕ್ಕೊಂಡು ಬ್ಯಾಂಡೇಜ್ ಕಟ್ಕೊಂಡವ್ರು ಕಾಲಿಗೆ ಕಟ್ಕೊಂಡು ಚಪ್ಪಲಿ ಹಾಕ್ಕೊಂಡು ನಡ್ಕೊಂಡು ಹೋವಾಗ ನಾನು ಅವ್ರು ಹೈಟು ಇವ್ರು ನೋಡಿಬಿಟ್ಟು ಮಖ ನೋಡ್ಕೊಂಡು ಹೋಗೇ ಹೋಗೋದು. ಯಾರು?
ಇವರು ಬರ್ನಾಡುನು ಯೇಸುದಾಸ್ ಅಂತ. ಯೇಸುದಾಸ್ ಅಂತ ಕಾಬಲ್ ಬಂದು ಐರನ್ ಪ್ಲೇಯರ್ ಅಂತ ಕೊಟ್ಟರು ಅವರಿಗೆ. ಬರ್ನಾಡ್ ಹೆಂಗಂದ್ರೆ ಅವ್ರದ್ದು ಕಾಲೇನೋ ಹಿಂಗಿರದೆ ಏನೋ ಗೊತ್ತಿಲ್ಲ ಅವ್ರದ್ದು. 30-40 ಯಾರ್ಡ್ಸ್ನಲ್ಲಿ ಪಿಚ್ ಬಿದ್ದು ಆಡ್ತಾ ಇದ್ರೆ ನೆಕ್ಸ್ಟ್ ಬಾಲ್ ಗೋಲ್ನಲ್ಲೇ. ಅಷ್ಟು ಪರ್ಫೆಕ್ಷನ್, ಅಷ್ಟು ಲೋಡು. ಅಲ್ಲಿ ಗೋಲ್ ಕೀಪರ್ ಹಿಂಗೆ ಹಿಡಿಯೋಕೆ ಬಂದರೆ ಹಂಗೆ ಕಟ್ ಆಗಿಬಿಡ್ತದೆ. ಸ್ಕ್ರೂ. ಜಾನಕಿ ರಾಮು ನಾವು 67 ಸಂತೋಷ್ ಟ್ರೋಫಿ ಆಡಿಯುವಾಗ ಬೆಂಗಾಲ್ ಮೇಲೆ ಫೈನಲ್ಲು, ಕ್ವಾರ್ಟರ್ ಫೈನಲ್ ರೈಲ್ವೆ ಟೀಮ್ ಬಂದಿರೋದು ಇಂಡಿಯಾ ಟೀಮ್ ಮಾತ್ರ ಬಂದಿದೆ ಅಂಥ ಪ್ಲೇಯರ್ಗಳು. ಅದ್ರಲ್ಲಿ ಮಾಡುವಾಗ 15 ಮಿನಿಟ್ಸ್ ಇರೋವಾಗ ಒಂದು ಫ್ರೀ ಕಿಕ್ ಸಿಕ್ತು ಅವ್ರಿಗೆ, ರೈಲ್ವೆ ಅವ್ರಿಗೆ. ಅವನು ಜಾನಕಿ ರಾಮು ಭಾಳ ಕ್ಲವರ್ ಪ್ಲೇಯರು. ಅವನು ಗೋಲ್ ಪೋಸ್ಟ್ ಅಲ್ಲಿದ್ದರೆ ಅಲ್ಲಿ ಸಿಕ್ಕಿದ್ರೆ ಅಲ್ಲಿಂದ ಟರ್ನ್ ಮಾಡಿಸ್ತಾ ಇತ್ತು, ಸೆಕೆಂಡ್ ಆ್ಯಂಗ್ನಲ್ಲಿ ಹೋಗಿ ಇಳಿತದೆ. ಫಸ್ಟ್ ಆ್ಯಂಗ್ಲ್ ಬಂದುಬಿಡ್ತಾನೆ ಗೋಲ್ ಕೀಪರ್, ಸೆಕೆಂಡಲ್ಲಿ 10 ನಿಮಿಷ ಇರೋವಾಗ 10 ನಿಮಿಷ ಇರೋವಾಗ ಗೋಲ್ ಹೊಡೆದ್ಬಿಟ್ಟ ಫ್ರೀ ಕಿಕ್ನಲ್ಲಿ. 10 ನಿಮಿಷ ನಾವು ಇನ್ನೂ ಇರೋದು ಫ್ರೀ ಕಿಕ್ಕಲ್ಲಿ. 10 ನಿಮಿಷ ಇರೋವಾಗ ನಾವು ಬೆಂಗಾಲ್ ನಾವು ಹೊಡಿಬೇಕಾಗತ್ತಾ? ಸರ್ದಾರ್ ಖಾನ್ ಅಂತ ಕುಳ್ಳಿಗೆ ಇದ್ದವನು, ತಂಗರಾಜು ಒಲಿಂಪಿಯನ್ ಗೋಲ್ ಕೀಪರ್ ಅವರು, 80% ಇದ್ದ. ಒಂದು ಬಾಲ್ ಸ್ಪೀಡಾಗಿ ಹೋಗುತ್ತೆ ಅಂತ ಬಾಕ್ಸ್ನಲ್ಲಿ, ಇವನು ಸ್ಪೀಡಾಗಿ ಹೋಗ್ತಾ ಇದ್ದಾನೆ. ತಂಗರಾಜ್ ಏನು ಮಾಡಿಬಿಟ್ಟ, ಓಡಿ ಬಂದುಬಿಟ್ಟು ಬಾಲ್ನ ಹೊಡಿದಾನೆ ಇವನು ಹೊಡೆದ್ಬಿಟ್ಟ, ಪೆನಾಲ್ಟಿ ಕೊಟ್ಬಿಟ್ಟ. ಪೆನಾಲ್ಟಿಗೆ ಯಾರು ಕೊಟ್ಟಿದ್ದಂದರೆ ಯಾಸೀಮ್ ಒಬ್ಬ ಹೈದ್ರಾಬಾದ್ ಪ್ಲೇಯರು, ಇವನು ತಂಗರಾಜು ಹೈದ್ರಾಬಾದ್ ಪ್ಲೇಯರ್ ಗೋಲ್ ಕೀಪರು. ಅವ್ರಿಗೆ ಏನೋ ಆಗಿದೆ ಆ ಕಾಲದಲ್ಲಿ, ಕೊಟ್ಬಿಟ್ಟ. ರೈಲ್ವೆ ಟೀಮ್ನವ್ರು ಅಲ್ಲ ರೆಫ್ರಿನ, ಇಲ್ಲ ಸಾರ್ ಅವ್ನು ತುಳಿಲ್ಲ ಏನಿಲ್ಲ ಹಾಗೆ ಅಂತ. ಇಲ್ಲ ಅಂದರೆ ಇಲ್ಲ, ಪೆನಾಲ್ಟಿ ಕೊಟ್ಟು ಹೊಡಿಯೋದು ಎದುರ್ಕೊತಾರೆ ನಾವು. ಎಲ್ಲಿ ಅವನು 8 ಇದ್ದಾನೆ. ನಿಮಗೆ ಪೆನಾಲ್ಟಿ ಸಿಕ್ತು? ನಮ್ಗೆ ಸಿಕ್ಕಿದೆ. ನಿಮ್ದು ಯಾವ್ದು ಟೀಮು ಇದೆ? ಸ್ಟೇಟ್ ಟೀಮು. ಟೀಮ್ ಇಲ್ಲ ಇವಾಗ, ಸ್ಟೇಟ್ ಟೀಮ್ ಕಲೆಕ್ಟ್ ಮಾಡ್ಕೊಂಡು ಹೋಗಿರೋದು ನ್ಯಾಷನಲ್ಗೆ. ಆವಾಗ ನಾಗೇಂದ್ರ ಪವರ್ಫುಲ್ ಕಿಕ್ ಹೊಡಿತಾನೆ. ಅಮ್ಜಾದ್ ಅವರೆಲ್ಲ ಮಾರ್ರೆ ಆಫೀಸ್ ಮಾರ್ರೆ ಅಂತ ಹೇಳ್ಬಿಟ್ಟು ಅವನು ಹೊಡೆದ, ಬುಲ್ಲೆಟ್ ಮಾತ್ರ ಹೊಡೆದ. ಒಂದು ಬಾಲ್ ಲೀಡಿಂಗ್, ಒಂದು ಡ್ರಾ ಆಗಿದೆ. ಈಗ ಆಗಿದೆ. ಯಾರ ಮೇಲೆ ಇದೆ ಮ್ಯಾಚ್? ರೈಲ್ವೆ ಮೇಲೆ, ಇಂಡಿಯನ್ ರೈಲ್ವೆ ಮೇಲೆ. ಗೊತ್ತಾಯ್ತು. ಇಂಡಿಯನ್ ರೈಲ್ವೆ ಇದಕ್ಕೆ ಬರುತ್ತೆ, ಸಂತೋಷ್ ಟ್ರೋಫಿಗೆ. ಹೌದೌದು, ಅದೊಂದು ಬರುತ್ತೆ, ಸರ್ವಿಸ್ ಒಂದು ಬರುತ್ತೆ, ಎಲ್ಲ ಸ್ಟೇಟ್ಗಳು ಬರುತ್ತೆ. ಅವಾಗ ಏನು ಮಾಡಿದ್ರು, ಇನ್ನೂ ಒಂದು 5 ನಿಮಿಷ ಇದೆ. ಅದೇ ಥರ ಇವನು ಸರ್ಮದ್ ಹೋಗ್ತಾ ಇದ್ದಾನೆ, ಸರ್ದಾರ್ ಖಾನು. ಸರ್ದಾರ್ ಅನ್ಕೊಂಡ ಇವನು ಹೊಡಿಬೇಕಂತ ಓಡ್ ಬಂದ ನೋಡು, ಇವನು ಎದುರ್ಕೊಂಡು ಫೀಬಿಲ್ ಕಿಕ್ ಹೊಡೆದ. ಫೀಬಿಲ್ ಕಿಕ್ಕು, ಫೀಬಿಲ್ ಅದೇ ಹೊರ್ಕೊಂಡು ಹೋಗ್ತಾ ಇದ್ದ, ಹೊರ್ಕೊಂಡ. ಅವನು ಇವನು ಹೊಡಿಯೋಕೆ ಬಂದ್ಬಿಟ್ಟ ಸರ್, ಬೀಟ್ ಆಗಿಬಿಟ್ಟ ಅವನು. ತಿರ್ಗಾ ರಿಟರ್ನ್ ಹೋಗಲ್ಲ, ಅದು ಪೋಸ್ಟ್ ಹಿಡಿದು ಹೊರಗಡೆ ಹೋಯ್ತು. ನಿಮಗೆ ಗೋಲ್ ಸಿಕ್ತು. ಆಗ ಇವರು PK ಬೆನಾರ್ಜಿ, ಅರುಣ್ ಗೋಸು ಇವರೆಲ್ಲ ತಲೆ ಓಡಿಸ್ಕೊಟ್ಟು ವಿನ್ ಮಾಡ್ದು. ಇನ್ನು ಆ ಕಡೆ ಯಾವ ಟೀಮ್ ಬಂದಿದೆ? ಒರಿಸ್ಸಾ ಟೀಮ್ ಬಂದಿದೆ. ಒರಿಸ್ಸಾಗೆ ಮುಮ್ತಾಜಿ ಏನಂತ ಮುಸ್ಲಿಂ ಒಬ್ಬನಿದ್ದ, 1 ಇಯರ್ ಕೋಚ್ ಮಾಡಿದ್ದಾನೆ. ಅದಕ್ಕೆ ಒರಿಸ್ಸಾ ಟೀಮ್ಗೆ ಒಳ್ಳೆ ಟೀಮ್ ಮಾಡಿದ್ದಾನೆ. ನಮಗೆ ರೈಲ್ವೆ ಮೇಲೆ ಆಡುವಾಗ, ಇನ್ನು ಬೇರೆ ಟೀಮ್ಗಳು ಆಡೋವಾಗಲ್ಲ, ಮೈಸೂರು ವಿನ್ ಕರ್ನ ನಮಗೆ ಸಪೋರ್ಟು ಅವ್ರ ಟೀಮೇ ಬಂದಿದ್ದೆ ಸೆಮಿಫೈನಲ್ಗೆ. ಇದು ಫಸ್ಟ್ ಟೂರ್ನಮೆಂಟ್ ಸರ್ ನಿಮ್ಮದು? ಇದು ಸೆಕೆಂಡು. ಫಸ್ಟ್ ನ್ಯಾಷನಲ್ಸ್ ಆಡಿಸಿಲ್ಲ ನಿಮಗೆ? ಫಸ್ಟು ಈ ಕೊಯ್ಲಂಡ್ನಲ್ಲಿ ಆಡಿದಾಗ ಫುಲ್ ಆಡಿದೆ. ಹೈದ್ರಾಬಾದ್ನಲ್ಲಿ ಹೋದಾಗ ಫುಲ್ ಆಡಿದ್ದೀನಿ. ಹೈದ್ರಾಬಾದ್ ಆಡಿದಾಗ ನಾನು ಒಬ್ಬನೇ ಆಡಿರೋದು. ಅವಾಗ ಶರ್ಟ್ ಕೊಟ್ಬಿಟ್ಟು ಇಲ್ಲಿಗಂತ ಬರ್ತಾ ಇದ್ದೀನಿ, ನಿಕ್ಕರು ಕಾಣ್ತಾ ಇಲ್ಲ, ಚಿಕ್ಕ ಹುಡುಗನಾಗೆ ಕಾಣ್ತಾ ಇದ್ದೀನಿ. ಮೋಯಿನ್ ರಫಿ ಅಂತ ಇದ್ದ, ಅವನು ಬಂದು ಹಿಡ್ಕೊಂಡೋಗಿ ಸೋತ ಮೇಲೆ ಕಮಿಷನರ್ ಬಂದಿದ್ದರು, ಕರ್ಕೊಂಡೋಗಿ ದೇಖೋ ಸಾಬ್ ಹಮಾರ ಬಚ್ಚಾ ಕೇಲಿಯಾ ಇದೆ, ಏಕೆ ಅದನ್ನ ಕೇಲಿಯಾ ಕೋಯ್ ಬಿ ನಾಯಿ ಕಾಲ ಸಾಲೆಲ್ಲ ಹೋದ್, ಅವನು ಇದ್ದಿದ್ದ ಕೋಚ್ ಮಾಡ್ದೆ ನಮಗೆ ಅಂತ ಹೇಳಿ ಬಂದೆ. ಆಮೇಲೆ ಅಸ್ಸಾಂಗೆ ಹೋಗಿದ್ದು. ಭಾಳ ಒಗ್ಗಟ್ಟಿಂದ ಆಡ್ತಾ ಇದ್ದ ಸರ್, ನಮ್ಮ ಡಿಟರ್ಮಿನೇಷನ್ ಹೊಡಿಬೇಕು ಅಂತ. ನಮ್ಮನ್ನು ನೋಡಿ ಇಳಿದ್ರೆ ನಾವು ಆಪೋಸಿಟ್ ಟೀಮ್ಗೂ ನಮ್ಮ ಟೀಮ್ಗೂ ಕಂಪೇರ್ ಮಾಡಿದ್ರೆ ಪ್ರೊಫೆಷನಲ್ ಪ್ಲೇಯರ್ ಅವರಲ್ಲ, ನಾವೆಲ್ಲ ಬರೀ ಸ್ಟೇಟ್ಗೆ ಆಡಿರೋರು. ಅದಾದ್ಮೇಲೆ ಏನಾಯ್ತು ಸರ್? ಅದು ಒರಿಸ್ಸಾ ಮೇಲೆ ಮ್ಯಾಚ್ ಇತ್ತು. ಅದೇನೆ ಸರ್, ಫಸ್ಟ್ ಲೆಗ್ ಆಡ್ತಾ ಇದ್ದೀವಿ, ಟಫ್ ಅಂದರೆ ಟಫು. ನನಗೆ ಲೆಫ್ಟೇ ಇಲ್ಲ ಸರ್, ರೈಟೇ ಇರೋದು.
ಎಲ್ಲ ಮ್ಯಾಚ್ಗಳಲ್ಲಿ ಎಲ್ಲಿ ಹೊಡೆದ್ರು ಗೋಲ್ ಲೆಫ್ಟ್ನಲ್ಲಿ ಹೊಡೆದಿದ್ದೀನಿ. ಸಿಕ್ಕುತ್ತೆ. ಈ ಕಾಲ್ನಲ್ಲಿ ತಗೊಂಡು ಹೋಗೋ ಆಗೋಲ್ಲ. ಏನಾಗಲ್ಲ ಹೊಡೆದ್ರೆ ಅದು ಎಲ್ಲೋ ಹೋಗಿ ತುಳ್ಕೊಂಡುತ್ತೆ. ಲೆಫ್ಟ್ನಲ್ಲಿ ಹೊಡೆದಿರೋ ಜಾಸ್ತಿ. ಒಂದು ಗೋಲ್ ಹೊಡೆದಿದ್ದೀವಿ ಒರಿಸ್ಸಾ ಮೇಲೆ. ನೆಕ್ಸ್ಟ್ ಡೇ ಆಡಬೇಕು ಸೆಕೆಂಡ್ ಲೆಗ್ ಸರ್. ಯಾವ ಟೀಮ್ ಮೇಲೆ? ಒರಿಸ್ಸಾ ಮೇಲೇನೆ. ಫಸ್ಟ್ ಲೆಗ್ಗು ಸೆಕೆಂಡ್ ಲೆಗ್ಗು. ಮೊದಲೆಲ್ಲ ಒಂದೇ ಟೈಮು ಸೆಮಿಫೈನಲ್ಲು, ಆಮೇಲೆ ಫೈನಲ್ ಹೋಗ್ಬೋದು. ಇವಾಗ ಸೆಮಿಫೈನಲ್ ಬಂದರೆ ಎರಡು ಸತಿ ಆಡಬೇಕು. ಹೌದು. ಅದು ಇನ್ನು 5 ನಿಮಿಷ ಇದ್ದಿದ್ರೆ ನಾವು ಗ್ರೌಂಡ್ನಲ್ಲಿ ನಾವು ಮಲಗಬೇಕಿನ್ನ. ಅವರು ಕಿರಿಸ್ತಾ ಇದ್ದಾರೆ ಸರ್ವಿಸ್, ಇವರು ಒರಿಸ್ಸಾದವರು, ಅವ್ರ ಟೀಮ್ಗೆ. ರೆಫ್ರಿ ಏನು ಮಾಡ್ತಾನೋ ತಪ್ಪು ಮಾಡಿಬಿಟ್ಟು ಕೊಟ್ಬಿಟ್ಟು ಒಂದು ಗೋಲ್ನಲ್ಲಿ ಸೋತು ಬಿಡ್ತೀವಿ. ಪ್ರಾಣ ಹೋಗಿದೆ ಸರ್. ದೇವ್ರ ದಯವಿಂದ ಉಸಿಲು ಇದ್ಬಿಟ್ಟ. ಡ್ರಾ ಮ್ಯಾಚ್ ಇಲ್ಲ, ಸೆಕೆಂಡ್ ವಿನ್ ಆಯಿತು. ಸಂತೋಷ್ ಟ್ರೋಫಿ ಇದು ಸೆಮಿಫೈನಲ್ ವಿನ್ ಆಯಿತು. ಬೆಂಗಾಲ್ ಮೇಲೆ ಆಡಬೇಕು. ಬೆಂಗಾಲ್ನಲ್ಲಿ ಏನಾಯ್ತು ಅಂದರೆ, ಅಲ್ಲ ಸೆಕೆಂಡ್ ಲೆಗ್ ಏನಾಯ್ತು ಸರ್? ಸೆಕೆಂಡ್ ಲೆಗ್ ಡ್ರಾ ಆಯಿತು. ಫಸ್ಟ್ ಲೆಗ್ನಲ್ಲಿ ಒಂದು ಗೋಲ್ ಹೊಡೆದಿದ್ದು ನಾನೇ. ಸೆಕೆಂಡ್ ಲೆಗ್ ಡ್ರಾ ಆಯಿತು. ಒಂದು ಗೋಲ್ ಲೀಡ್ ಇದ್ವಲ್ಲ, ನಾವು ಬಂದ್ಬಿಟ್ಟು ಆ ಕಡೆ ಬೆಂಗಾಲ್ ಬಂದ್ಬಿಡ್ತು. ಬೆಂಗಾಲ್ ಬಂಟೆ ಪ್ರಸಾದ್ ಅಂತ ಒಬ್ಬ ಸ್ಟಾಪರ್ ಬ್ಯಾಕ್, ಅವನು ಭಾಳ ಟಪ್. ಅವನು ಹಿಂಗೇನೆ ನಿಲ್ಲಿಸ್ಬಿಡು. ಅವನ ಎದೆ ಇಷ್ಟಗಲ ಇದೆ, ವೆಯ್ಟು. ಮೈಸೂರೇ ಟೈಗರೇ ಅನ್ನೋದು ಅವನು. ಬೆಂಗಳೂರು ಬಂದಾಗ ಕೈ ಹಿಡ್ಕೊಂಡು ಅವಾಗ ಅಲ್ಲಿ ತಪ್ಸ್ಕೊಂಡೆ ರಾಮ್ಡು. ಇಲ್ಲಿ ನೀನು ಟೆಚನ್ ಹೋಗ್ತೆ ಸಾದೆ ಓ ಗೌಮೆ ನೈ ಮಾರಿ ಅಮರ ಗೌರಯ್ಯ ಇಲ್ಲೇ ನಾನು ನೋಡಿಯೋದು ನೀನು ಅಂತ ಟ್ಯಾಕ್ಲಿಂಗ್ ಮಾಡೋದೆ. ಏನು ಫುಟ್ಬಾಲ್ ಸರ್, ಆ ಫುಟ್ಬಾಲ್ ನೋಡಿದ್ರೇ ನಮಗೆ ಇವಾಗ ಆಸೆ ಇನ್ನೂ ನೋಡಬೇಕು ಅಂತ.